ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಎಷ್ಟೇ ಭಯಂಕರವಾದಂಥ ಕೆಮ್ಮು, ಕಫ ಇರಲಿ, ಒಣ ಕೆಮ್ಮಿರಲಿ, ಎಷ್ಟೇ ದಿವಸದಿಂದ ನಿಮಗೆ ಈ ರೀತಿಯ ಕೆಮ್ಮು, ಒಣ ಕೆಮ್ಮಿದ್ರೂ ಕೂಡ ಇವತ್ತಿನ ಮನೆಮದ್ದು ಮಾಡಿ ನೋಡಿ, 5 ನಿಮಿಷದಲ್ಲಿ ನಿಮಗೆ ಕೆಮ್ಮು ಕಡಿಮೆ ಆಗತ್ತೆ. ಹೌದು ಫ್ರೆಂಡ್ಸ್, ನಾನು ನಿಮ್ಗೆ ಇವತ್ತು 3 ರೀತಿಯ ಮನೆಮದ್ದನ್ನು ಹೇಳ್ತೀನಿ. ಕಂಪ್ಲೀಟ್ ಆಗಿ, ಸಂಪೂರ್ಣವಾಗಿ ನಿಮಗಿರುವಂಥ ಕೆಮ್ಮು, ಕಫ, ಒಂದು ವೇಳೆ ಶೀತ ಆಗಿದ್ರೆ, ತುಂಬ ದಿನಗಳಿಂದ ಅಲರ್ಜಿ ಪ್ರಾಬ್ಲಮ್ ಇದ್ರೂ ಕೂಡ ನಿಮಗೆ ಕಡಿಮೆ ಆಗತ್ತೆ. ಹಾಗಾದರೆ ತಡ ಮಾಡೋದು ಬೇಡ, ಆ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇಂತಹ ಒಳ್ಳೆಯ ವಿಡಿಯೋಗಳಿಗಾಗಿ ನೀವು ವೇಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಜೊತೆಗೆ ಯಾರು ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ, ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ. ಇವಾಗ ನಾವಿಲ್ಲಿ 1 ಸ್ಪೂನ್ ಅರಿಶಿನ ಪುಡಿನ ತೊಗೊಂಡಿದ್ದೀವಿ ನೋಡಿ. ಅರಿಶಿನ ಪುಡಿಯಂತೂ ಕೆಮ್ಮಿಗೆ, ಕಫವನ್ನು ಕರಗಿಸ್ಲಿಕ್ಕೆ ತುಂಬಾ ಒಳ್ಳೆಯದು. ಎಷ್ಟೇ ಹಳೆಯ ಭಯಂಕರವಾದಂಥ ಕೆಮ್ಮು ನಿಮಗೆ ಬರ್ತಾ ಇರಲಿ, ಕೆಲವ್ರಿಗಂತೂ ರಾತ್ರಿ ಆದ ತಕ್ಷಣ ಕೆಮ್ಮು ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವರಿಗೆ ಏನಾದ್ರು ತಿಂದರೂ, ಆಯಿಲ್ ಪದಾರ್ಥ ತಿಂದರೂ ಕೂಡ ವಿಪರೀತವಾದಂಥ ಕೆಮ್ಮು ಸ್ಟಾರ್ಟ್ ಆಗುತ್ತೆ, ಅದು ಕಡಿಮೆನೇ ಆಗೋದಿಲ್ಲ. ಮತ್ತು ಎದೆಯಲ್ಲಿ ಕಫ ಕಟ್ಟಿರುತ್ತೆ, ಕೆಲವರಿಗೆ ಒಣ ಕೆಮ್ಮು ಬರ್ತಾ ಇರುತ್ತೆ, ಕಫ ಇರೋದಿಲ್ಲ. ಅಂಥವರಿಗೂ ಕೂಡ ಈ ಅರಿಶಿನ ಪುಡಿ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಅರ್ಧ ಸ್ಪೂನಷ್ಟು ಪ್ಯೂರ್ ಆದಂಥ ಅರಿಶಿನ ಪುಡಿಯನ್ನು ತೊಗೊಳ್ಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅರಿಶಿನ ಕೊಂಬನ್ನು ತಂದು ಮನೇಲೇ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ಳಿ. ಇದು ತುಂಬ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ. ಮಾರ್ಕೆಟಲ್ಲಿ ಸಿಗುವಂಥ ಅರಿಶಿನ ಪುಡಿ ತುಂಬ ಹಳೇದಾಗಿರುತ್ತೆ, ಅಷ್ಟು ಫ್ರೆಶ್ ಇರೋದಿಲ್ಲ, ನಮಗೆ ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ. ಇವಾಗ ನೋಡಿಲಿ, ಅರಿಶಿನ ಪುಡಿನ ನಾವು ಹೇಗೆ ಬಳಸಬೇಕು ಅಂದರೆ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ತೊಗೊಳ್ಳಿ ನೋಡಿ. ಈ ರೀತಿ ಇದನ್ನು ನಿಮ್ಮ ಬಾಯೊಳಗೆ ಹಾಕ್ಕೊಳ್ಬೇಕು, ಅಂದರೆ ನಿಮ್ಮ ಹಲ್ಲಿನ ಹಿಂದೆ ಇದನ್ನು ಇಟ್ಕೊಳ್ಬೇಕಾಗತ್ತೆ. ಆಮೇಲೆ ನಿಧಾನವಾಗಿ ನಿಮ್ಮ ಬಾಯಲ್ಲಿರುವಂಥ ಲಾಲಾರಸ ಅಥವಾ ಸಲೈವ ಅಂತೀವಲ್ಲ, ಅದ್ರ ಮುಖಾಂತರ ಸಿಪ್ ಬೈ ಸಿಪ್ ನೀವು ನುಂಗ್ತಾ ಬರಬೇಕು. ಇದರಿಂದ ನೀವು ಕೆಮ್ಮಿ ಗಂಟಲು ಒಡೆದಿದ್ರೂ ಹೀಲ್ ಆಗುತ್ತೆ, ಜೊತೆಗೆ ಯಾವುದೇ ರೀತಿಯ ಇನ್ಫೆಕ್ಷನ್, ಬ್ಯಾಕ್ಟೀರಿಯಾಗಳಿದ್ರೂ ಬೇಗ ನಾಶ ಆಗುತ್ತೆ. ಯಾರಿಗೆ ಒಣ ಕೆಮ್ಮಿದೆ ಅವರಿಗಂತೂ ಈ ಮನೆಮದ್ದು ತುಂಬಾ ಒಳ್ಳೆಯದು. ಅವರು ದಿನದಲ್ಲಿ 1 ರಿಂದ 2 ಸಲ, ತಪ್ಪಿದರೆ 3 ಸಲನಾದರೂ, ಅಂದರೆ ಯಾವಾಗ ಅವರಿಗೆ ಕೆಮ್ಮು ಸ್ಟಾರ್ಟ್ ಆಗುತ್ತೋ ಆವಾಗ ಅರ್ಧ ಸ್ಪೂನ್ ಅರಿಶಿನವನ್ನು ಹಲ್ಲಿನ ಕೆಳಗೆ ಕಚ್ಚಿ ಹಿಡಿದು, ನೀವು ಚಾಕ್ಲೇಟು ಮತ್ತು ಲವಂಗವನ್ನು ಹೇಗೆ ರಸ ಕುಡಿತೀರೋ ಆ ರೀತಿ ನೀವು ರಸವನ್ನು ಕುಡಿತಾ ನಿಧಾನವಾಗಿ ಇಡೀ ಗಂಟಲಿಗೂ ಅರಿಶಿನ ಪುಡಿ ಸ್ಪ್ರೆಡ್ ಆಗಬೇಕು. ಆ ರೀತಿ ನೀವು ತಿನ್ನುವುದರಿಂದ ಬೇಗ ನಿಮಗೆ ಕೆಮ್ಮು ಕಡಿಮೆ ಆಗುತ್ತೆ. ನೀವೇ ನನಗೆ ತಿರ್ಗಾ ಕಮೆಂಟ್ಸಲ್ಲಿ ಹೇಳ್ತೀರಾ, ಅಪ್ಪ ಎಷ್ಟು ಬೇಗ ನನಗೆ ಒಣ ಕೆಮ್ಮು ಕಡಿಮೆ ಆಯಿತು ಅಂಥೇಳಿ. ಇವಾಗ ಮಕ್ಕಳಂತೂ ಅರಿಶಿನ ಪುಡಿ ತಿನ್ನೋಕ್ಕಾಗೋದಿಲ್ಲ, ಕೆಮ್ಮಿದ್ರೆ, ಕಫ ಇದ್ದರೆ ಅಲ್ವಾ, ಅವರಿಗೋಸ್ಕರ. ಮತ್ತು ಇದನ್ನು ದೊಡ್ಡವರು ಯೂಸ್ ಮಾಡ್ಬೋದು, ಮತ್ತು ಮಕ್ಕಳಿಗೂ ತುಂಬಾ ಒಳ್ಳೆಯದು. ಏನಪ್ಪ ಅಂದರೆ, ಇಲ್ಲಿ 1 ಸ್ಪೂನ್ ಅರಿಶಿನ ಪುಡಿಯನ್ನು ಆಲ್ರೆಡಿ ನಾನು ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ 1 ಸ್ಪೂನ್ ಜೇನುತುಪ್ಪವನ್ನು ಮಿಕ್ಸ್ ಮಾಡಬೇಕು. ಇದನ್ನು ಆರಾಮಾಗಿ ನಾವು ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಜೇನುತುಪ್ಪ ಮತ್ತು ಅರಿಶಿನ ಪುಡಿ ಮಿಕ್ಸ್ ಮಾಡಿದಾಗ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಅದರಲ್ಲೂ ಕಫ, ಕೆಮ್ಮಿದಾಗ ಕಫ ಬರುತ್ತಲ್ಲ ಗಂಟ್ಲಿಂದ, ಅದನ್ನು ಕಡಿಮೆ ಮಾಡುವಂಥ ಗುಣ ಈ ಜೇನುತುಪ್ಪ ಮತ್ತು ಅರಿಶಿನ ಪುಡಿಗಿದೆ. ಈ ರೀತಿ ನಾವು ಜೇನುತುಪ್ಪ ಮತ್ತು ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡಿ ದಿನಕ್ಕೆ 3 ರಿಂದ 4 ಟೈಮ್ ನಾವು ನೆಕ್ಕುವುದರಿಂದ, ಅಂದರೆ 1 ಸ್ಪೂನ್ ಕೈಯಿಂದ ನಾವು ತೊಗೊಳ್ಬೇಕು, ಇಲ್ಲ ಸ್ಪೂನಿಂದ ತೊಗೊಳ್ಳಿ, ನಾವು ನಾಲಿಗೆ ಮೇಲೆ ಇಟ್ಕೊಂಡು ನೆಕ್ಕಬೇಕು ನಿಧಾನವಾಗಿ. ಅದರ ರಸವನ್ನು ಕುಡಿಯುವುದರಿಂದ ಗಂಟಲಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿದ್ರೆ, ಗಂಟ್ಲು ಕೆರೆತ ಆಗ್ತಾ ಇದ್ದರೆ, ಮತ್ತು ನಿಮ್ಗೆ ಕೆಮ್ಮು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ತಕ್ಷಣ, ಇವಾಗ ನೀವು ರೆಡಿ ಮಾಡಿ ಇಟ್ಕೊಂಡ ತಕ್ಷಣ ಇದನ್ನು ನೆಕ್ಕಬೇಕು. ತೊಗೊಂಡು ಒಂದು ಕೈಯಿಂದಾಗಲಿ ಸ್ಪೂನಿಂದಾಗಲಿ ನೆಕ್ಕುವುದರಿಂದ ನಿಮಗೆ ಬೇಗ ಗಂಟಲಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳ ನಾಶ ಆಗುತ್ತೆ. ಎಷ್ಟೇ ಎದೆಯಲ್ಲಿ ಕಫ ಕಟ್ಟಿದ್ರೂ ಕೂಡ ಕಫವನ್ನು ಕರಗಿಸುವಂಥ ಶಕ್ತಿ ಈ ಅರಿಶಿನ ಪುಡಿ ಮತ್ತು ಜೇನುತುಪ್ಪಕ್ಕಿರುತ್ತೆ. ದಿನದಲ್ಲಿ ಕರೆಕ್ಟಾಗಿ ನೀವು ಈ ಮೆಥಡನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಕೆಮ್ಮು ಬೇಗ ತಕ್ಷಣ ನಿಲ್ಲುತ್ತೆ. ಎದೆಯಲ್ಲಿ ಕಟ್ಟಿದ ಕಫ ಕರಗಕ್ಕೆ ಸ್ಟಾರ್ಟ್ ಆಗುತ್ತೆ, ಇದರಿಂದ ಎದೆ ಭಾರ ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇವಾಗ 3ನೇ ಮನೆಮದ್ದು ನೋಡೋಣ. ಇದಂತೂ ತುಂಬಾ ಸಿಂಪಲ್, ತುಂಬಾ ಈಸಿಯಾಗಿದೆ. ಇವಾಗ ನಾವು ಮನೇಲಿ ಶುಂಠಿ ಅಂತೂ ಇದ್ದೇ ಇರುತ್ತೆ. ಶುಂಠಿಯನ್ನು ತೊಗೊಳ್ಬೇಕು ನೋಡಿ. ಸಾಧಾರಣವಾಗಿ ಇಲ್ಲಿ ನಾನು 1.5 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಚೆನ್ನಾಗಿ ಫಸ್ಟು ನೀರಿನಲ್ಲಿ ತೊಳ್ಕೊಬೇಕು, ಮಣ್ಣೆಲ್ಲ ಹೋಗಬೇಕು. ನೆಕ್ಸ್ಟು ಅದರ ಮೇಲಿನ ಸಿಪ್ಪೆನ ನೀಟಾಗಿ ಈ ಥರ ತೆಗಿಬೇಕು ನೋಡಿ. ಈ ಮನೆಮದ್ದು ತುಂಬಾ ಇಮ್ಮಿಡಿಯೇಟ್ ಆದಂಥ ರಿಸಲ್ಟನ್ನು ಕೊಡುತ್ತೆ. ಯಾರಿಗೆ ವಿಪರೀತವಾದಂಥ ಥಂಡಿ, ಶೀತ ಆಗಿಬಿಟ್ಟು ಇನ್ಫೆಕ್ಷನ್ ಥರ ಆಗಿದ್ರೂ ಕೂಡ ಅಂತಹವರಿಗೆ ಈ ಮನೆಮದ್ದು ಉಪಯೋಗಕ್ಕೆ ಬರುತ್ತೆ. ಅದರಲ್ಲೂ ಶುಂಠಿ ಎದೆಯಲ್ಲಿ ಕಟ್ಟಿದಂಥ ಕಫವನ್ನು ಕರಗಿಸುವಂಥ ಶಕ್ತಿ ಇದೆ. ಮತ್ತು ಥಂಡಿ ಆಗಿಬಿಟ್ಟು ಮೂಗಿನಲ್ಲಿ ನೀರು ಸೋರ್ತಾ ಇದ್ರೂ ಕೂಡ, ಮತ್ತು ಪದೇ ಪದೇ ಸೀನ್ ಬರ್ತಾ ಇದ್ದರೆ, ಅಲರ್ಜಿ ಉಂಟಾಗಿದ್ರೂ ಕೂಡ
ಅಲರ್ಜಿಯನ್ನು ಕೂಡ ಕಡಿಮೆ ಮಾಡುವಂಥ ಗುಣ ಈ ಶುಂಠಿಗಿದೆ. ಇವಾಗ ನೋಡಿ ಶುಂಠಿನ ನಾವು ಚೆನ್ನಾಗಿ ತುರ್ಕೊಳ್ಬೇಕು, ಯಾಕಂದರೆ ನಮಗೆ ಶುಂಠಿಯಲ್ಲಿರುವಂಥ ರಸ ಬೇಕು. ತುಂಬ ಜನಕ್ಕೆ ಏನು ಮಾಡಿದ್ರೂ ಅಲರ್ಜಿ ಕಡಿಮೆ ಆಗ್ತಿರೋದಿಲ್ಲ. ಧೂಳು ಬಂದರೆ ಸಾಕು, ಸ್ವಲ್ಪ ವಾತಾವರಣ ಚೇಂಜ್ ಆದರೂ ಅಲರ್ಜಿಯಾಗಿ ಸೀನ್ ಬರ್ತಾ ಇರುತ್ತೆ. ಅಂಥವರಿಗೆ ಈ ಶುಂಠಿ ರಸ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೋಡಿ ಇವಾಗ ನಾವು ಶುಂಠಿಯನ್ನು ತುರ್ಕೊಂಡಿದ್ದೀವಿ. ಇವಾಗ ನಮಗೆ 1 ರಿಂದ 2 ಸ್ಪೂನಷ್ಟು ಶುಂಠಿ ರಸ ಸಿಕ್ಕರೆ ಸಾಕು. ಜಸ್ಟ್ ನೀವು ಬಟ್ಟೆಯಿಂದನೂ ಬೇಕಾದರೆ ರಸವನ್ನು ತೆಗಿಬೋದು, ಇಲ್ಲ ಈ ರೀತಿ ಫಿಲ್ಟರಿಂದ ನೀವು ರಸವನ್ನು ತೆಗಿಬೋದು. ನಿಮಗೆ ಯಾವುದು ಈಸಿನೋ ಆ ಮೆಥಡನ್ನು ಫಾಲೋ ಮಾಡಿ. ನೋಡಿ ಇಲ್ಲಿ ದಟ್ಟವಾದಂಥ ಶುಂಠಿ ರಸ ನಿಮಗೆ ಸಿಕ್ತು. ಇದಕ್ಕೆ ಯಾವುದೇ ನೀರನ್ನು ನಾವು ಮಿಕ್ಸ್ ಮಾಡಬಾರ್ದು. ಇಲ್ಲಿ 1.5 ಸ್ಪೂನಷ್ಟು ಶುಂಠಿ ರಸ ಇದೆ. ಇದಕ್ಕೆ ನಾವು 1 ಸ್ಪೂನಷ್ಟು ಜೇನುತುಪ್ಪವನ್ನು ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಜೇನುತುಪ್ಪ ಮಾತ್ರ ಪ್ಯೂರ್ ಆದಂಥ ಆರ್ಗ್ಯಾನಿಕ್ ಆದಂಥ ಜೇನುತುಪ್ಪ ತುಂಬಾ ಒಳ್ಳೆಯದು. ಇವಾಗ ನಿಮಗೆ ಮಾರ್ಕೆಟಲ್ಲಿ ಹೋದರೆ ಅಷ್ಟು ಪ್ಯೂರ್ ಆದಂಥ ಜೇನುತುಪ್ಪ ಸಿಗೋದಿಲ್ಲ. ಆದಷ್ಟು ನೀವು ಸರ್ಚ್ ಮಾಡಿ ಎಲ್ಲಿ ಸಿಗುತ್ತೆ ಪ್ಯೂರ್ ಆದಂಥ ಜೇನುತುಪ್ಪನ ಸೆಲೆಕ್ಷನ್ ಮಾಡ್ಕೊಂಡು ತೊಗೊಂಡು ಬಂದರೆ ಈ ಮನೆಮದ್ದು 100% ನಿಮಗೆ ರಿಸಲ್ಟನ್ನು ಕೊಡುತ್ತೆ. ಇವಾಗ ನೋಡಿ ಸಿರಪ್ ತಯಾರಾಯ್ತಲ್ವ ಜೇನುತುಪ್ಪ ಮತ್ತು ಶುಂಠಿ ರಸದ್ದು. ಯಾವುದೇ ರೀತಿಯ ಕೆಮ್ಮಿರಲಿ, ಯಾವುದೇ ರೀತಿಯ ಕಫ ಆಗ್ತಾ ಇರಲಿ, ಎದೆಯಲ್ಲಿ ಕಫ ಕಟ್ಟಿರಲಿ, ಪದೇ ಪದೇ ಕೆಮ್ಮು ಬರ್ತಾ ಇರಲಿ, ಮೂಗಿನಿಂದ ನೀರು ಸೋರ್ತಾ ಇರಲಿ, ತಲೆನೋವು ಇದ್ರೂ ಕೂಡ ಅದನ್ನು ಕಡಿಮೆ ಮಾಡುವಂಥ ಗುಣ ಈ ಶುಂಠಿ ರಸಕ್ಕೆ ಮತ್ತು ಜೇನುತುಪ್ಪಕ್ಕಿದೆ. ಇವಾಗ ಯಾರಿಗೆ ವಿಪರೀತವಾದಂಥ ಕೆಮ್ಮು ನೆಗಡಿ ಆಗ್ತಾ ಇರುತ್ತೆ ಅಂದರೆ ಮಕ್ಕಳಿಗಾದರೆ ನೀವು 1/2 ಸ್ಪೂನಷ್ಟು ಈ ಶುಂಠಿ ರಸವನ್ನು ಡೈಲಿ 3 ಟೈಮ್ಸ್ ಕೊಡ್ಬೋದು. ದೊಡ್ಡವರಿಗಾದರೆ 1 ಸ್ಪೂನಷ್ಟು ಡೈಲಿ 3 ಟೈಮ್ಸ್ ತೊಗೊಳ್ಬೋದು. ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ಶುಂಠಿ ಮತ್ತು ಜೇನುತುಪ್ಪದ ರಸ. ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತ ಅಂದರೆ ಇದಕ್ಕೆ 1/4 ಸ್ಪೂನಷ್ಟು ಮೆಣಸಿನಕಾಳಿನ ಪುಡಿಯನ್ನು ನೀವು ಮಿಕ್ಸ್ ಮಾಡಬೇಕು. ಅಂದರೆ ತುಂಬ ಹಳೆ ಮೆಣಸಿನ ಕಾಳಿನ ಪುಡಿಯನ್ನು ಅಂದರೆ ಕುಟ್ಟಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀರ, ಅದನ್ನು ಮಿಕ್ಸ್ ಮಾಡಬಾರ್ದು. ಯಾಕಂದರೆ ಅದರಲ್ಲಿ ಅಷ್ಟು ಶಕ್ತಿ ಇರೋದಿಲ್ಲ. ನೀವು ಫ್ರೆಶ್ ಆಗಿ ಮೆಣಸಿನಕಾಳನ್ನು ಆ ಕ್ಷಣದಲ್ಲೇ ಕುಟ್ಟಿ ಪುಡಿ ಮಾಡಿ ಈ ರೀತಿ ನೀವು ಮಿಕ್ಸ್ ಮಾಡ್ಬೋದು. ಸ್ವಲ್ಪ ನೈಸಾಗಿ ಕುಟ್ಟಿ, ಇಲ್ಲಿ ಸ್ವಲ್ಪ ತರಿಯಾಗಿದೆ. ಮಕ್ಕಳಿಗಾದರೆ ಸ್ವಲ್ಪ ನೈಸಾಗಿ ಪೌಡ್ರ್ ಥರ ಮಾಡಿ ನೀವು ಪುಡಿ ಮಾಡಿ ಹಾಕಿದರೆ ತುಂಬಾ ಒಳ್ಳೆಯದು. ಇವಾಗ ಇದು ಅಷ್ಟೇ ಕ್ವಾಂಟಿಟಿ. ಇಲ್ಲಿ ಮೆಣಸಿನಕಾಳನ್ನು ಮಿಕ್ಸ್ ಮಾಡಿದ್ದೀವಲ್ಲ ನಾವು, ಪದೇ ಪದೇ ಕೆಮ್ಮು ಬರ್ತಾ ಇದ್ದರೆ ಅಂದರೆ ಕೆಮ್ಮು ಬಂದರೆ ತಡಿಲಿಕ್ಕೆ ಆಗೋದಿಲ್ಲ, ಮೇಲಿಂದ ಮೇಲೆ ಕೆಮ್ಮು ಬರ್ತಾ ಇರುತ್ತೆ. ಅಂಥವರಿಗೆ ಈ ಮೆಣಸಿನಕಾಳು ಅಲ್ಲಿ ಗಂಟಲು ಒಡೆದಿರುತ್ತೆ, ಪದೇ ಪದೇ ಕೆಮ್ಮು ಬರುವುದನ್ನು ಕಡಿಮೆ ಮಾಡುವಂಥ ಗುಣ ಈ ಮೆಣಸಿನಕಾಳಿನಲ್ಲಿದೆ. ಕೆಮ್ಮು ಬರುವುದಕ್ಕಿಂತ ಮೊದಲು ಗಂಟಲಿನಲ್ಲಿ ವಿಪರೀತವಾದಂಥ ಕೆರೆತ ಆಗ್ತಾ ಇರುತ್ತೆ, ಇಚ್ಚಿಂಗ್ ಆಗ್ತಾ ಇರುತ್ತೆ, ಆವಾಗ ಕೆಮ್ಮು ಸ್ಟಾರ್ಟ್ ಆಗುತ್ತೆ. ಅಂಥವರಿಗೆ ಈ ಮೆಣಸಿನಕಾಳು ಅಂತಹ ಕೆಮ್ಮನ್ನು ಕೆರೆತವನ್ನು ಕಡಿಮೆ ಮಾಡುವಂಥ ಗುಣ ಈ ಮೆಣಸಿನಕಾಳಿಗಿದೆ. ಇದನ್ನು ನೀವು ಚಿಕ್ಕ ಮಕ್ಕಳಿಗಾದರೆ 1/2 ಸ್ಪೂನ್ ಕೊಟ್ಟರೆ ಸಾಕು ಡೈಲಿ 3 ಟೈಮ್ಸ್. ದೊಡ್ಡವರಿಗಾದರೆ 1 ಸ್ಪೂನಷ್ಟು ಡೈಲಿ 3 ಟೈಮ್ ತಗೊಳ್ಬೇಕು. ಇದರಿಂದ ಕಂಪ್ಲೀಟಾಗಿ ತಕ್ಷಣ ನಿಮಗೆ ಬರುವಂಥ ಕೆಮ್ಮು, ಎದೆಯಲ್ಲಿ ಕಟ್ಟಿದ ಕಫ ಎಲ್ಲ ಕರಗಿ ಇಷ್ಟು ಬೇಗ ನಿಮಗೆ ಕೆಮ್ಮು ಕಡಿಮೆ ಆಗುತ್ತೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ಒಣ ಕೆಮ್ಮಿದ್ರೆ ಯಾವ ರೀತಿ ಮನೆಮದ್ದು ಮಾಡಬೇಕು ಮತ್ತು ಕಫಯುಕ್ತವಾದಂಥ ಕಫದಿಂದ ಕೂಡಿದ ಕೆಮ್ಮಿದ್ರು ಅದಕ್ಕೆ ಯಾವ ಮನೆಮದ್ದು ಮಾಡಬೇಕು ಅಂತ ಹೇಳಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ಆ್ಯಂಡ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.